ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಶಾರ್ಟ್ ಆ್ಯಪಲ್ಲಿ ಹೇಗೆ ತಮ್ನೈಲ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ ಎಲ್ಲರೂ ಚಾಟ್ ಜಿ ಪಿ ಟಿನೇ ಕ್ರಿಯೇಟ್ ಮಾಡಿಕೊಡ್ತಾ ಇದೆ ತಮ್ನೈಲನ್ನು. ತುಂಬ ಈಸಿ ಆಗುತ್ತೆ. ಯಾರ್ಯಾರ ಹತ್ರ ಚಾಟ್ ಜಿ ಪಿ ಟಿ ಆ್ಯಪ್ನ ಯೂಸ್ ಮಾಡೋಕ್ಕಾಗಲ್ಲ ಅವರು ಇನ್ಶಾರ್ಟ್ ಆ್ಯಪ್ನಲ್ಲಿ ನೀವು ತಮ್ನೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ಶುರು ಮಾಡೋಣ. ಸೊ ಗೈಸ್, ಮೊದಲನೇದಾಗಿ ನಾನು ಇವಾಗ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಇವಾಗ ನಮಗೆ ಬೇಕಾಗಿರೋ ಆ್ಯಪ್ ಬಂದುಬಿಟ್ಟು ಇನ್ಶಾರ್ಟ್ ಆ್ಯಪ್. ಓಕೆನಾ? ಇನ್ಶಾರ್ಟ್ ಆ್ಯಪ್ನ ಯಾರ ಹತ್ರ ಇಲ್ಲ ಅವ್ರು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡಿಕೊಂಡು ಇಲ್ಲಿ ಫೋಟೋ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿವ್ ಅಂತ ಇರುತ್ತೆ ನೋಡಿ, ಅಲ್ಲಿಗೆ ಹೋಗಿಬಿಟ್ಟು ಇವಾಗ ನಿಮಗೆ ಫಸ್ಟ್ ಏನು ಮಾಡಬೇಕು, ನೀವು ಯಾವ ಫೋಟೋನ ಹಾಕಬೇಕು ಅಂತ ಇದ್ದೀರೋ ನಿಮಗೆ ಟಾಪಿಕ್ ನೆನಪಲ್ಲಿರಬೇಕು. ಏನಂತ ಟಾಪಿಕ್ ಮಾಡಿದ್ದೀರಾ ಆ ಟಾಪಿಕ್ಕಿಗೆ ತಕ್ಕನಾಗಿರುವಂತಹ ತಮ್ನೈಲಲ್ಲಿ ನೀವು ಬರ್ಕೋಬೇಕಾಗುತ್ತೆ. ಸೊ ನಿಮ್ಗೆ ಯಾವ ಫೋಟೋ ಹಾಕಬೇಕು ಅಂತಿದ್ದೀರಾ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಾಗ ನೋಡಿ ನಿಮಗೆ ಈ ಸೈಜು 9:16 ಈ ರೀತಿ ಬಂದಿರುತ್ತೆ ನೋಡಿ, ದೊಡ್ಡದಾಗಿ ಬಂದಿದೆ. ಇನ್ಸ್ಟಾಗ್ರಾಮ್ಗೆ ಹಾಕೋ ಥರ ಬಂದಿದೆ. ನಮಗೆ ಬೇಕಾಗಿರೋದು ಯೂಟ್ಯೂಬ್ ತಮ್ನೈಲ್ ಅಲ್ವಾ. ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ಕ್ಯಾನ್ವಾಸ್ಗೆ ಹೋಗ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಓಕೆನಾ? ಈ ರೇಟಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಬೇಕಾಗಿರೋದು ಯೂಟ್ಯೂಬ್ ಸೈಜ್ಗಲ್ವಾ, ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯೂಟ್ಯೂಬ್ ಸೈಜ್ಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಕೆ ಅಂತ ಕೊಡಿ. ಓಕೆನಾ? ನಿಮಗೆ ನಿಮ್ಮ ಫೋಟೋನ ಯಾವಾಗಲೂ ಏನು ಮಾಡ್ಕೋಬೇಕಂದ್ರೆ ಈ ರೀತಿ ಫುಲ್ಲು ನೀವು ಫೋಟೋ ತೊಗೊಂಡಿರ್ತೀರಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಬರೋ ಥರ ಇರುತ್ತೆ. ಬರೀ ನಿಮ್ಮ ಫೋಟೋ ನೀವು ಮಾತ್ರ ಬರಬೇಕು, ಬ್ಯಾಕ್ಗ್ರೌಂಡ್ ಎಲ್ಲ ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಕಟ್ಔಟ್ ಅಂತ ಇದೆ ನೋಡಿ, ಕಟ್ಔಟ್ ಅಂತ ಇಲ್ಲಿ ಈ ರೀತಿ ಓಕೆ ಅಂತ ಕೊಟ್ಬಿಟ್ಟು ಆದಮೇಲೆ ಇಲ್ಲಿ ಕಟ್ಔಟ್ ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನೀಟಾಗಿ ಬ್ಯಾಕ್ಗ್ರೌಂಡ್ ಎಲ್ಲ ಡಿಲೀಟ್ ಆಗಿ ಬಂದಿದೆಯಲ್ಲ, ಓಕೆ ಕೊಡಿ. ಓಕೆನಾ? ಓಕೆ ಕೊಟ್ಟಾಯಿತು. ಇವಾಗ ಯೂಟ್ಯೂಬ್ ಸೈಜಿಗೆ ಸೆಲೆಕ್ಟ್ ಆಗಾಯಿತು, ಹಾಗೆಯೇ ಫೋಟೋ ಕೂಡ ಸೆಲೆಕ್ಟ್ ಆಯ್ತಲ್ವ. ಇದಾದಮೇಲೆ ಮತ್ತೆ ಕ್ಯಾನ್ವಾಸ್ಗೆ ಹೋಗ್ಬಿಟ್ಟು ನಿಮಗೆ ಬ್ಯಾಕ್ಗ್ರೌಂಡ್ ಏನು ಬೇಕು, ಓಕೆನಾ, ಬ್ಯಾಕ್ಗ್ರೌಂಡಲ್ಲಿ ಯಾವ ಥರ ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬೇಕಂದರೆ ನಿಮ್ಮ ಫೋಟೋನೇ ಬ್ಲರ್ರಾಗಿ ಬರೋ ಥರ ಬೇಕಂದ್ರೂ ಮಾಡ್ಕೋಬೋದು, ಇಲ್ಲ ಕಲರ್ಸ್ನ ಇಲ್ಲಿ ಹಾಕ್ಕೋಬೋದು. ಓಕೆನಾ? ಈ ರೀತಿ. ಓಕೆನಾ? ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡ್ಕೋಬೋದು ನಿಮ್ಗೆ ಬೇಕಂದರೆ. ಓಕೆನಾ? ನಿಮಗೆ ಬೇಕಂದರೆ ಈ ರೀತಿ ಡಬಲ್ ಕಲರ್ ಕೂಡ ಬರೋ ಥರ ಮಾಡ್ಕೋಬೋದು. ಓಕೆನಾ? ಈ ರೀತಿ. ಓಕೆ, ಸೂಟ್ ಆಗುತ್ತೆ ಅನ್ಕೋತೀನಿ, ಯಾಕಂದರೆ ಇದು ರೆಡ್ ಡ್ರೆಸ್ ಆಗಿರೋದ್ರಿಂದ ಬ್ಲೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಇದು ಇವಾಗ ನಾನು ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡೋದು ಹೇಳ್ಕೊಟ್ಟೆ ಅಲ್ವಾ ನಿಮಗೆ. ರೇಟಿಯೋ ಬ್ಯಾಕ್ಗ್ರೌಂಡ್ ಅದೆರಡನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಕಟ್ಔಟ್ ಥರ ಫೋಟೋನ ಎಡಿಟ್ ಮಾಡ್ಕೋಬೇಕು. ಮತ್ತು ಇದನ್ನು ಓಕೆ ಅಂತ ಕೊಟ್ಕೊಳ್ಳಿ. ಓಕೆನಾ? ಈ ರೀತಿ ಓಕೆ ಅಂತ ಕೊಟ್ಟ ಮೇಲೆ ನೋಡಿ ಇವಾಗ ಫೋಟೋ ಎಲ್ಲ ರೆಡಿ ಆಯಿತು. ನಿಮಗೆ ಬೇಕಾಗಿರೋದು ಜಸ್ಟ್ ಟೆಕ್ಸ್ಟು ಸ್ಟಿಕ್ಕರ್ಸ್ ಅಷ್ಟೇ ಬೇಕು ನಿಮಗೆ ತಮ್ನೈಲ್ಗಾದರೆ. ಇವಾಗ ನಾವು ಟೆಕ್ಸ್ಟ್ ಬರ್ಕೊಳ್ಳೋಣ. ಓಕೆನಾ? ನೀವು ಕನ್ನಡದಲ್ಲಿ ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀರಂದರೆ ಆಲ್ಮೋಸ್ಟ್ ಕನ್ನಡ ಯೂಸ್ ಮಾಡಿ. ಒಂದು 70% ಕನ್ನಡ ಇರಲಿ, ಒಂದು 30% ಇಂಗ್ಲೀಷ್ ವರ್ಡ್ಸ್ನ ಯೂಸ್ ಮಾಡಿ. ಓಕೆನಾ? ಓಕೆ ಅಂತ ಕೊಡಿ. ಓಕೆನಾ? ಕೊಟ್ಬಿಟ್ಟು ಇಲ್ಲಿ ಲಾಂಗ್ ವಿಡಿಯೋಸ್ ಅನ್ನು ಹೇಗೆ ಅಪ್ಲೋಡ್ ಮಾಡೋದು. ನಾನು ಟಾಪಿಕ್ ಜಸ್ಟ್ ಹಿಂಗೆ ತೊಗೊಂಡಿದ್ದೀನಿ ಅಷ್ಟೇ. ಓಕೆನಾ? ಲಾಂಗ್ ವೀಡಿಯೋಸನ್ನು ಹೇಗೆ ಅಪ್ಲೋಡ್ ಮಾಡೋದು ಅಂತ ತೊಗೊಂಡಿದ್ದೀನಿ ಟಾಪಿಕ್. ಇವಾಗ ನಿಮಗೆ ಈ ರೀತಿ ಬರ್ಕೊಂಡಾಗಿ ಆದಮೇಲೆ ನೀವಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಎಲ್ಲಿಗೆ ಬೇಕು ಅಂತ ಮಾಡಿದ್ಮೇಲೆ ನೀವು ಕಲರ್ನ ಚೇಂಜ್ ಮಾಡ್ಕೋಬೋದು. ನೋಡಿ ಇಲ್ಲಿ ನಿಮಗೆ ಯಾವ ರೀತಿ ಕಲರ್ ಬೇಕು ಆ ರೀತಿ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ? ಇಲ್ಲ ಈ ರೀತಿ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಇಲ್ಲಿ ಹಿಂಗೆ. ಓಕೆನಾ? ಇಲ್ಲಿ ಆಪ್ಷನ್ಸ್ ಇರುತ್ತೆ ನೋಡಿ, ನಿಮಗೆ ಎಲ್ಲ ಟ್ರೈ ಮಾಡಿ ನೋಡಿ ಯಾವ್ದು ಚೆನ್ನಾಗಿದೆ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಅಪ್ಲೋಡ್. ಓಕೆನಾ? ನಿಮಗೆಲ್ಲ ಬಿಗ್ ಲೆಟರೇ ಬೇಕು ಅಂದರೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ? ಹಿಂಗೆ ಈ ಲೆಟರ್ಗೆ ಹೋಗಿ ಅಪ್ಲೋಡ್. ಓಕೆನಾ? ಇದು ಬಿಗ್ ಲೆಟರ್ ಬೇಕಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ನಾನು ಬೇರೆ ಕಲರ್ ತೊಗೋತೀನಿ. ಓಕೆ
ಹೇಗೆ ಮಾಡೋದು ಕ್ವಶನ್ ಮಾರ್ಕ್. ಇಲ್ಲಿ ಹೋಗಿ ಮತ್ತೆ ಕಲರ್ ಚೇಂಜ್ ಮಾಡ್ಕೋತೀನಿ. ಓಕೆ, ನೀವು ನೋಡಿ ಅದು ಸ್ಕ್ರೀನಿಗೆ ಯಾವ ಕಲರ್ ಸೂಟಾಗಿ ಕಾಣಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸ್ಟೆಪ್ ಬೈ ಸ್ಟೆಪ್ ಅಂತ ಹಾಕೋತೀನಿ. ಇದನ್ನು ನೀವು ಬೇಕಂದರೆ ಹೆಂಗೆ ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ. ಈ ರೀತಿ ರೊಟೇಟ್ ಮಾಡ್ಕೋಬೋದು ನೀವು ಲೆಟರ್ಸ್ನ. ಓಕೆ, ಇಲ್ಲಿ ಜಸ್ಟ್ ಹಿಂಗೆ ಹಾಕ್ಕೊಂಡಿರ್ತೀನಿ. ಓಕೆ, ಲಾಂಗ್ ವಿಡಿಯೋಸ್ ಅಪ್ಲೋಡ್ ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅಂತ ಹಾಕಿದ್ದೀನಿ. ಓಕೆ, ನಿಮಗೆ ಇವಾಗ ಸ್ಟಿಕ್ಕರ್ ಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸ್ಟಿಕ್ಕರ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಬಿಟ್ಟು ಇಲ್ಲಿ ಹೋಗಿಬಿಟ್ಟು ಗ್ಯಾಲರಿಗೆ ಹೋಗಿಬಿಟ್ಟು ಏನು ಮಾಡಿ, ಇಲ್ಲಿ ಪ್ಲಸ್ಗೆ ಹೋಗಿ ಕ್ಯಾಮ್ರಾಗೆ ಹೋಗಿ ಇಲ್ಲಿ ಬಂದಿರುತ್ತೆ ನೋಡಿ. ನಿಮಗೆ ಬೇಕಂದರೆ ಇದನ್ನು ಇಲ್ಲಿಗೆಲ್ಲಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಲಾಂಗ್ ವೀಡಿಯೋಸ್ ಅಪ್ಲೋಡ್ ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅಂತ ಬರೆದಿದ್ದೀನಿ ನಾನಿಲ್ಲಿ. ಲಾಂಗ್ ವೀಡಿಯೋಸ್ ಹೇಗೆ ಅಪ್ಲೋಡ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅಂತ ಬರೆದಿದ್ದೀನಿ. ಮತ್ತು ಹಾಗೆ ಸ್ಟಿಕ್ಕರ್ನ ಆ್ಯಡ್ ಮಾಡಿದ್ದೀನಿ. ಓಕೆನಾ? ಇದಿಷ್ಟ ಆಯಿತು, ಗೊತ್ತಾಯ್ತಲ್ವ ನಿಮಗೆ? ಫಸ್ಟ್ ಆಗ ನಮ್ಮ ತಮ್ನೈಲು ರೆಡಿ ಇದೆ. ಇದನ್ನು ಜಸ್ಟ್ ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಸೇವ್ ಮಾಡೋದಷ್ಟೇ. ಓಕೆ, ಜಸ್ಟ್ ಒಂದು ಅಡ್ವರ್ಟೈಸ್ ಬರುತ್ತೆ. ಅಡ್ವರ್ಟೈಸ್ ಬಂದಮೇಲೆ ನೀವು ಅದನ್ನು ಸೇವ್ ಮಾಡ್ಕೋಬೋದು ಗ್ಯಾಲರಿಗೆ. ಓಕೆನಾ? ಈ ರೀತಿ ಸ್ಕಿಪ್ ಮಾಡಿ ಸೇವ್ ಮಾಡಿಕೊಂಡ್ರೆ ಇದು ಇವಾಗ ಬಂದು ಗ್ಯಾಲರಿನಲ್ಲಿರುತ್ತೆ. ಓಕೆ, ನೋಡಿಲಿ ಗ್ಯಾಲರಿನಲ್ಲಿ ಸೇವ್ ಆಗಿದೆ. ಓಕೆನಾ? ಓಕೆ ಗೈಸ್, ಸೊ ಗೈಸ್ ನೋಡಿದ್ರಲ್ವಾ ಹೇಗೆ ಇನ್ಶಾರ್ಟ್ ಆ್ಯಪಲ್ಲಿ ನೀವು ತಮ್ನೈಲನ್ನು ಕ್ರಿಯೇಟ್ ಮಾಡ್ಬೋದು ಅಂತ. ಈಸಿ ಇತ್ತು ಅಲ್ವಾ? ಓಕೆ, ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.